ಇಲ್ಲಿ ಪ್ರಾವಿಡೆಂಟ್ ವೆಲ್ಫೇರ್ ಸಿಟಿ ಅಪಾರ್ಟ್ಮೆಂಟ್ ಅಂದರೆ ಇದೊಂದು ದೊಡ್ಡ ಒಂದು ಮಿನಿ ಭಾರತ ನೋಡ್ದಂಗೆ ಆಗುತ್ತೆ. ಇದನ್ನು ಅವರ ಮನೆಯಲ್ಲಿ ಒಂದು 10ರಿಂದ 15,000 ಜನ ಇರ್ಬೋದು. ಅಷ್ಟು ಜನ ಎಲ್ಲ ಧರ್ಮದವರು, ಬಿಹಾರೀಸ್ ಇದ್ದಾರೆ, ಒಡಿಸ್ಸಾದವರು ಇದ್ದಾರೆ, ಗುಜರಾತೀಸ್ ಇದ್ದಾರೆ, ನಿಮಗೆ ಬೆಂಗಾಲೀಸ್ ಇದ್ದಾರೆ. ಅವರವರ ಹಬ್ಬಗಳನ್ನು ಅವರವರು ವಿಶೇಷವಾಗಿ ಅವರವರ ಸಂಸ್ಕಾರದ ಪ್ರಕಾರ, ಅವರವ್ರ ಸಂಸ್ಕೃತಿ ಪ್ರಕಾರ ಆಚರಣೆ ಮಾಡ್ತಾರೆ. ಎಲ್ಲರನ್ನ ಒಗ್ಗೂಡಿಸ್ಕೊಳ್ತಾರೆ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಯಾವುದೇ ಇವ್ರ ಜಾತಿ, ಇವರು ಮುಸ್ಲಿಮ್ಸು, ಇವರು ಹಿಂದೂ, ಇವರು ಬ್ರಾಹ್ಮಣ, ಇವರು ಬಲ್ಲಿದ, ಇವರು ಬಲ್ಲವರು, ಇಲ್ಲದೆ ಇವರು ಎಲ್ಲರನ್ನ ಸೇರಿಸಿ ಒಗ್ಗಟ್ಟಾಗಿ ಇಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಅದರಲ್ಲಿ ಇದು ಒಂದು ವಿಶೇಷ, ಜೈ ಜಗನ್ನಾಥ ಅನ್ನೋದು ರಥಯಾತ್ರೆ ಈಗ ಒಂದು 7 ವರ್ಷದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ವರ್ಷ ತುಂಬ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಖುಷಿ. ಅದಕ್ಕೆ ದೇವಿ ಪ್ರಸಾದ್ ಮಿಶ್ರಾ ಅನ್ನುವಂಥವ್ರು ಈಗೇನು ಅಧ್ಯಕ್ಷರಿದ್ದಾರೆ, ವಿದ್ಯಾ ಮಿಶ್ರಾ ಅವರು, ಅವರ ಹಸ್ಬೆಂಡ್ ಅವ್ರ ನೇತೃತ್ವದಲ್ಲಿ ಈ ವರ್ಷ ಇದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ತುಂಬ ವಿಶೇಷವಾಗಿ ನಡೀತಾ ಇದೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ನೀವು ಆಗಲೇ ಕೇಳ್ತಾ ಇದ್ದೀರಿ ನಮ್ಮ ಸ್ನೇಹಿತರಿಗೆ, ಆ ಥರದ್ದು ಇಲ್ಲಿ ಒಬ್ಬರು ಕನೆಕ್ಟ್ ಇಲ್ಲ ಅನ್ನೋ ಥರ ಇಲ್ಲ. ಈ ಎಸ್ಪೆಷಲಿ ನಮ್ಮ ಒಂದು ವಸತಿ ಸಂಕೀರ್ಣದಲ್ಲಿ, PWC ಅನ್ನೋಂಥ ವಸತಿ ಸಂಕೀರ್ಣದಲ್ಲಿ ಆ ಥರ ಇಲ್ಲ. ಎಲ್ಲರೂ ಸ್ನೇಹಜೀವಿಗಳೇ, ಎಲ್ಲರೂ ಸ್ನೇಹಜೀವಿಗಳು. ಎಲ್ಲ ಜಾತಿ ಧರ್ಮದವರು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. We are actually celebrating Jagannath Ratha Yatra. What is the actually the logic behind Jagannath Ratha Yatra? This is the only day where the main deity of Jagannath Puri, he comes out to see his devotees. So normally people goes to the temple to see the God, but here God comes out on the road to see their devotees, and he loves devotees. He likes to stay along with the devotees. So on Ratha Yatra particular day, he comes out on the road, he sit on the Ratha, he enjoy his procession to his auntie's house. He goes to this auntie's house for 9 days. On these days, he along with his all devotees, he enjoyed dance, all type of cultural dances, and then he reached to his auntie's house. ಶ್ರೀನಿವಾಸ ಕಲ್ಯಾಣ ಮತ್ತು ಜಗನ್ನಾಥ ರಥಯಾತ್ರೆ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಸರ್ವಧರ್ಮದವರು ಕೂಡಿಕೊಂಡು ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು 12,000 ಜನ ಇರ್ತಾರೆ ಅಂತ ಹೇಳಿದರೆ 3,400 ಫ್ಲ್ಯಾಟ್ ಇದೆ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಏನು ಜಾತಿ ಗೀತಿ ಯಾರು ಏನು ನೋಡೋದಿಲ್ಲ. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಒಗ್ಗಟ್ಟಿನ ಪ್ರತೀಕ ಇದು. ಪ್ರಾವಿಡೆಂಟ್ ವೆಲ್ಫೇರ್ ಸಿಟಿಯಿಂದ ಶ್ರೀನಿವಾಸ ಕಲ್ಯಾಣ ಮತ್ತು ರಥಯಾತ್ರನ್ನ ಇದು 7ನೇ ವರ್ಷ ನಾವು ಶ್ರೀನಿವಾಸ ಕಲ್ಯಾಣ ಮತ್ತು ರಥಯಾತ್ರನ್ನ ಮಾಡ್ತಾ ಇರೋದು. ಮತ್ತು ಇಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ಸು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಸ್ಟೇಟು, ಬೆಂಗಾಲೀಸು, ಸೌತ್ ಇಂಡಿಯನ್ಸು, ನಾರ್ತ್ ಇಂಡಿಯನ್ಸು ಎಲ್ಲರನ್ನೂ ಸೇರಿ ಒಟ್ಟಿಗೆ ಮಾಡಿ ಆಲ್ಮೋಸ್ಟ್ 1,500 ಇವ್ರಿಗೆ ಬಂದು ಲಂಚ್ ಆಯಿತು. ಇವಾಗ ಆಲ್ಮೋಸ್ಟ್ 3,000 to 4,000 ಪೀಪಲ್ಗೆ ಡಿನ್ನರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಮಹಾಪ್ರಸಾದ.